ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸ್ವೀಟ್ ಅಕ್ಕಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನೇ ಫಸ್ಟ್ ಖುದ್ದಾಗಿ ಬರ್ತಾ ಇರೋದಂದರೆ ಇದೇ ಫಸ್ಟು ನಿಮ್ಗಳ ಮುಂದೆ. ಇವತ್ತು ನಾನು ರೋಸ್ ಸಿರಪ್ ಮಾಡಬೇಕು ಅಂತ ಇದ್ದೀನಿ. ಪ್ಲೀಸ್ ಎಲ್ಲದಕ್ಕೂ ಮುಂಚೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಇವಾಗ ನಾನು ರೋಸ್ ಸಿರಪ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ಸ್ವಲ್ಪ ರೋಸ್ ಫೆದರ್ಸು, ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಅರ್ಧ ಕಪ್ಪು ಸಕ್ಕರೆ, ಆಮೇಲೆ ಕೆವೆರಾ ವಾಟರ್ ಅಂತ ಇದು ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದರೆ ಬೈ ಮಾಡ್ಬೋದು, ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನಾವು ಅದಕ್ಕೆ ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲಷ್ಟು ವಾಟರ್ ತೊಗೊಳ್ಳೋಣ. ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ವಾಟರ್ ತೊಗೊಂಡಾಗಿದೆ. ಇದನ್ನು ಫೆದರ್ಗಳನ್ನ ಹಾಕಿ ಬಾಯ್ಲ್ ಮಾಡೋಕ್ಕಿಡೋಣ. ಇವಾಗ ಗ್ಯಾಸ್ ಮೇಲೆ ನಾನು ಗ್ಲಾಸ್ ಕಪ್ನ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಫೆದರ್ ಹಾಕೋಣ. ಫಸ್ಟ್ ನಾವು ಸ್ಟವ್ ಆನ್ ಮಾಡೋಣ. ಓಕೆನಾ? ಓಕೆ, ಇವಾಗ ಸ್ವಲ್ಪ ನೀರನ್ನ ಬಿಸಿ ಆಗಕ್ಕೆ ಬಿಡೋಣ. ಬಿಸಿ ಆದ ತಕ್ಷಣ ನಾವು ಫೆದರ್ನ ಹಾಕೋಣ. ಈಗ ನಾನು ಫೆದರ್ನ ಆ್ಯಡ್ ಮಾಡಿದ್ದೀನಿ. ಈ ಫೆದರ್ ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಅದು ಕಲರ್ನ ಬಿಡಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಓಕೆ, ಇವಾಗ ಫೆದರ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗಿ ಕಲರ್ ಬಿಡಬೇಕು. ಅಲ್ಲಿ ತನಕ ಒಂದು 5 ಮಿನಿಟ್ಸ್ ಆಗುತ್ತೆ. 5 ಮಿನಿಟ್ಸ್ ವೆಯ್ಟ್ ಮಾಡೋಣ. ಓಕೆನಾ? ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಹಾಗೆ ಕಲರ್ ಕೂಡ ಬಿಡ್ತಾ ಇದೆ ಅಲ್ವಾ? ನೋಡಿ, ಇನ್ನೊಂದು 2 ಮಿನಿಟ್ಸು ಇದು ಬಾಯ್ಲ್ ಆಗಿ ಕಲರ್ ಚೆನ್ನಾಗಿ ಬಿಡುತ್ತೆ. ಆಮೇಲೆ ನಾವು ಶುಗರ್ ಆ್ಯಡ್ ಮಾಡೋಣ. ನೋಡಿ, ಕಲರ್ ಸೂಪರ್ ಆಗಿಬಿಟ್ಟಿದೆ. ಇವಾಗ ನಾವು ಫೆದರ್ಸ್ನ ರಿಮೂವ್ ಮಾಡೋಣ. ನೋಡಿ, ಇವಾಗ ಫೆದರ್ಸ್ ಎಲ್ಲ ಇದು ಮಾಡಿದ್ದೀನಿ. ಈಗ ನಾವು ಶುಗರ್ ಹಾಕೋಣ. ಈಗ ಶುಗರ್ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಕೈ ಆಡಿಸೋಣ. ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು. ತದನಂತರ ನಾವು ಅರ್ಧ ಲೆಮನ್ ಹಾಕೋಣ. ಒಂದಲ್ಲ, ಅರ್ಧ ಲೆಮನ್ ಹಾಕೋಣ. ಈಗ ಇದು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾವು ಅರ್ಧ ಲೆಮನ್ನ ಹಿಂಡಿಟ್ಕೊಂಡಿದ್ದೀನಿ. ಇವಾಗ ಆ್ಯಡ್ ಮಾಡೋಣ. ಕೆವೆರಾ ವಾಟರ್ ಅಂತ ಒಂದು 1/4 ಕಪ್ಪಷ್ಟು ಕೆವೆರಾ ವಾಟರ್ನ ತೆಗೆದಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಆಮೇಲೆ ಇದು ಒಂದು ತಿಕ್ ಕಂಟೆಸ್ಟಿನಲ್ಲಿ ಬರುತ್ತೆ. ಆಗ ನಾವು ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡಿ ಇಡ್ಬೋದು. ಈಗ ಇದು ಆಗಿದೆ. ನಾವು ಇದನ್ನು ಆರೋಕ್ಕೆ ಬಿಡಬೇಕು. ಆರೋಕ್ಕೆ ಬಿಟ್ಮೇಲೆ ಸಿರಪ್ಪು ಥಿಕ್ನೆಸ್ ಆಗಿ ಬರುತ್ತೆ. ಆಗ ನಮ್ಮ ಸಿರಪ್ಪು ರೆಡಿ ಆಗುತ್ತೆ. ನೋಡಿ, ಇವಾಗ ಈ ಸಿರಪ್ಪು ಫುಲ್ಲು ಇದಾಗಿದೆ. ನೋಡಿ, ನಿಮಗೆ ಗೊತ್ತಾಗ್ತಾ ಇರಬೇಕು, ಫುಲ್ಲು ಗಟ್ಟಿಯಾಗಿದೆ. ಸಿರಪ್ಪು ರೆಡಿಯಾಗಿದೆ. ಫುಲ್ ಆರಾದಮೇಲೆ ಇದು ಈ ಥರ ಥಿಕ್ನೆಸ್ಸು ಬರುತ್ತೆ. ಇದು ನೀವು ಬೇಕಾದರೆ ಐಸ್ ಕ್ರೀಮು ಆಮೇಲೆ ಜ್ಯೂಸು ಅದ್ರ ಮೇಲೆಲ್ಲ ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ ಯು. ಹೇಗಾಯಿತು ಅಂತ ನೋಡಿದ್ರಿ ಅಲ್ವಾ? ನಾನು ಮಾಡಿರೋ ರೋಸ್ ಸಿರಪ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ತೆ.